ಗದಗ ಜಿಲ್ಲೆಯಲ್ಲಿ ಡೆಂಘಿಗೆ ಮೊದಲ ಬಲಿಯಾಗಿದೆ. ಗದಗದ ಶಿರುಂಜ ಗ್ರಾಮದ 5 ವರ್ಷದ ಮಗುವನ್ನ ಡೆಂಘಿ ಬಲಿ ತಗೊಂಡಿದೆ. ಚಿರಾಯಿ ಹೊಸಮನಿ ಡೆಂಘಿಗೆ ಬಲಿಯಾದ 5 ವರ್ಷದ ಮಗು. ತೀವ್ರ ಜ್ವರದಿಂದ ಚಿರಾಯಿ ಹೊಸಮನಿ ಬಳಲ್ತಾ ಇದ್ದ. ಗದಗದ ಜಿಮ್ಸ್ನಲ್ಲಿ ಚಿಕಿತ್ಸೆಯನ್ನ ಚಿರಾಯಿಗೆ ಕೊಡಿಸಲಾಗ್ತಾ ಇತ್ತು. ಹೆಚ್ಚಿನ ಚಿಕಿತ್ಸೆಗೆ ಧಾರವಾಡಕ್ಕೆ ರವಾನೆ ಕೂಡ ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ 5 ವರ್ಷದ ಮಗು ಚಿರಾಯಿ ಸಾವನ್ನಪ್ಪಿದ್ದಾನೆ. ಗಮನಿಸ್ತಾ ಇದ್ದೀರಿ ಚಿರಾಯಿ ಹೊಸಮನಿ ಫೋಟೋ. ಡೆಂಘಿ ಆರ್ಭಟ ಇದೆಯಲ್ಲ, ಇದು ಮನುಷ್ಯರ ದೇಹವನ್ನ ಹೋಗ್ತಾ ಇರೋದು ಮಾತ್ರವಲ್ಲ, ಸಾವಿಗೂ ಕೂಡ ಕಾರಣವಾಗ್ತಾ ಇದೆ. ಅದರಲ್ಲೂ ಹೆಚ್ಚಾಗಿ ಮಕ್ಕಳೇ ಈ ಡೆಂಘಿಗೆ ಟಾರ್ಗೆಟ್ ಆಗ್ತಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಜೀವ್ ಪಾಂಡ್ರೆ. ಸಂಜೀವ್ ಪಾಂಡ್ರೆ, ಒಂದು ಕಡೆ ಡೆಂಘಿ ಕಂಟ್ರೋಲ್ಗೆ ಸರ್ಕಾರ ಹರಸಾಹಸವನ್ನ ಪಡ್ತಾ ಇದೆ, ಆದರೆ ಡೆಂಘಿ ಅಟ್ಟಹಾಸ ಮತ್ತೊಂದು ಕಡೆ ಮುಂದುವರಿತಾ ಇದೆ. ದುಃಖದ ಸಂಗತಿ ಏನಪ್ಪಾ ಅಂದ್ರೆ 5 ವರ್ಷದ ಬಾಲಕ ಗದಗ್ನಲ್ಲಿ ಬಲಿಯಾಗಿದ್ದಾನೆ ಇವತ್ತು ಅನ್ನೋದು. ಹೌದು ಮಧುಶ್ರೀ, ಗದಗ ಜಿಲ್ಲೆಯಲ್ಲಿ ಡೆಂಗಿಗೆ ಮೊದಲು 5 ವರ್ಷದ ಮಗು ಬಾಲಕ ಇವತ್ತು ಡೆತ್ ಆಗಿದ್ದಾನೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಗದಗ ಜಿಲ್ಲೆಯಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಡೆಂಗ್ಯೂ ಹಬ್ತಾ ಇದೆ. ಎಷ್ಟೇ ಏನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಆರೋಗ್ಯ ಇಲಾಖೆ, ಆದರೂ ಕೂಡ ಏನು ದಿನದಿಂದ ದಿನಕ್ಕೆ ಡೆಂಗ್ಯೂ ಪ್ರಕರಣಗಳು ಗದಗ ಜಿಲ್ಲೆಯಲ್ಲಿ ಕೂಡ ಹೆಚ್ಚಾಗ್ತಾ ಇದೆ. ಆದ್ರೆ ಈ ನಡುವೆ ಇವತ್ತು ಏನು 5 ವರ್ಷದ ಬಾಲಕ ಚಿರಾಯಿ ಎಂಬ ಏನು ಹುಡುಗ ಯಲಿಸೂರು ಗ್ರಾಮದ್ದು, ಆತ ಇವತ್ತ ಮೃತಪಟ್ಟಿದ್ದಾನೆ ಡೆಂಗ್ಯೂನಿಂದ ಅಂತ ಅನ್ನೋದು ಈಗ ಮಾಹಿತಿ ಸಿಕ್ಕಿದೆ. ಈಗಾಗಲೇ ಆತ ಸಾಕಷ್ಟು ಜ್ವರದಿಂದ ಬಳಲ್ತಾ ಇದ್ದ. ಗದಗ ನಗರದ ಜಿಮ್ಸ್ ಆಸ್ಪತ್ರೆಯಲ್ಲಿ ಕೂಡ ಆ ಮಗುಗೆ ಚಿಕಿತ್ಸೆ ನೀಡಲಾಯಿತು. ಆದ್ರೆ ಇಲ್ಲಿ ಚಿಕಿತ್ಸೆ ಏನು ಅದು ದಿನದಿಂದ ಹೆಚ್ಚಾಗ್ತಾ ಇರೋದ್ರಿಂದ ಮತ್ತೆ ಆತನನ್ನು ಜಿಮ್ಸ್ ಆಸ್ಪತ್ರೆಯಿಂದ ಧಾರವಾಡದ SDM ಆಸ್ಪತ್ರೆ ಕೂಡ ಏನು ಶಿಫ್ಟ್ ಮಾಡಲಾಗಿತ್ತು. ಅಲ್ಲಿ ಕೂಡ ನಿರಂತರವಾಗಿ ಅಲ್ಲಿ ವೈದ್ಯರು ಕೂಡ ಚಿಕಿತ್ಸೆ ನೀಡ್ತಾ ಇದ್ರು. ಆದ್ರೆ ಇವತ್ತು ಚಿಕಿತ್ಸೆ ಫಲಕಾರಿ ಆಗಿದೆ. 5 ವರ್ಷದ ಮಗು ಬಾಲಕ ಏನು ಡೆತ್ ಆಗಿದೆ ಅಂತ ಅನ್ನೋದು ಮಾಹಿತಿ ಸಿಕ್ಕಿದೆ. ಈಗಾಗಲೇ ಏನು ಗದಗ ಜಿಲ್ಲೆಯಲ್ಲಿ ಕೂಡ ಸುಮಾರು 1370 ಏನು ಶಂಕಿತ ಪ್ರಕರಣಗಳು ಪತ್ತೆಯಾಗಿವೆ. ಜೊತೆಗೆ 62 ಡೆಂಗ್ಯೂ ಪಾಸಿಟಿವ್ ಪ್ರಕರಣಕ್ಕೂ ಕೂಡ ಈಗ ಪತ್ತೆಯಾಗಿದೆ. ಆರೋಗ್ಯ ಇಲಾಖೆ ಕೂಡ ಈ ನಿಯಂತ್ರಣಕ್ಕಾಗಿ ಸಾಕಷ್ಟು ಕ್ರಮಗಳು ಕೈಗೊಂಡ್ರು ಕೂಡ ಇದೇನು ಡೆಂಗ್ಯೂ ಅಟ್ಟಹಾಸ ಗದಗ ಜಿಲ್ಲೆಯಲ್ಲಿ ಕೂಡ ಮುಂದುವರಿಸಿದೆ ಅಂತ ಹೇಳ್ಬೋದು. ಈಗಾಗಲೇ ಈ ಒಂದು 5 ವರ್ಷದ ಮಗು ಬಾಲಕ ಏನು ಡೆತ್ ಆಗಿದೆ, ಇದು ಸಾಕಷ್ಟು ಆತಂಕಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು ಮಧುಶ್ರೀ. ಧನ್ಯವಾದ ಸಂಜೀವ್.